ಮಾಜಿ ಶಾಸಕ ಮೊಹಿದ್ದೀನ್ ಅವರ ಸಹೋದರ ಮಿಸ್ಸಿಂಗ್ ಆಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನವಿಡೀ ಹುಡುಕಿದ್ರು ಮುಮ್ತಾಜ್ ಅಲಿಯ ಸುಳಿವು ಸಿಗ್ತಾನೆ ಇಲ್ಲ. ಮುಮ್ತಾಜ್ ಅಲಿ ಏನಾದ್ರು ಅನ್ನುವಂತಹ ಪ್ರಶ್ನೆಗೆ ಈವರೆಗೂ ಉತ್ತರ ಸಿಗ್ತಾ ಇಲ್ಲ. ಇನ್ನೊಬ್ಬರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು ಈವರೆಗೂ ಊಹಾಪೋಹ ಅಷ್ಟೇ. ಆಯಿತು, ಕಾರ್ ಸಿಕ್ಕಿದೆ, ಆ ಒಂದು ಸೇತುವೆ ಏನಿದೆ, ಸೇತುವೆ ಮೇಲೆ ಕಾರ್ ಸಿಕ್ತು ಅನ್ನೋ ಕಾರಣಕ್ಕೋಸ್ಕರ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಆತ್ಮಹತ್ಯೆ ಮಾಡಿಕೊಂಡಿರಬಹುದು ಅನ್ನುವಂತಹ ಒಂದು ಶಂಕೆ ಮಾತ್ರ ಇದು. ಆದರೆ ಅವರ ಮೃತದೇಹ, ಒಂದು ವೇಳೆ ಆತ್ಮಹತ್ಯೆ ಮಾಡಿಕೊಂಡಿದ್ರೆ ಮೃತದೇಹ ಸಿಗಬೇಕು. ಮೃತದೇಹ ಸಿಗದೇ ಇರುವ ಕಾರಣಕ್ಕಾಗಿ ಈವರೆಗೂ ಕೂಡ ಪೊಲೀಸರಿಗೆ ಏನಾದರೂ ಮುಮ್ತಾಜ್ ಅಲಿ ಏನಾದರೂ ಅನ್ನುವಂತಹ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಆ ಪ್ರಶ್ನೆಗೆ ಉತ್ತರ ಸಿಗ್ತಾನೇ ಇಲ್ಲ. ನಿನ್ನೆ ಮುಂಜಾನೆಯಿಂದ ತಡರಾತ್ರಿಯವರೆಗೆ ರಕ್ಷಣಾ ಪಡೆ ಹುಡುಕಾಟವನ್ನು ನಡೆಸಿತ್ತು. ಆದರೂ ಕೂಡ ಮುಮ್ತಾಜ್ ಅಲಿ ಅವರ ಸುಳಿವು ಸಿಗ್ತಾನೇ ಇಲ್ಲ. ಮಂಗಳೂರಿನ ಕುಳೂರು ಸೇತುವೆ ಮೇಲಿಂದ ಅವರು ಕೆಳಗೆ ಹಾರಿದ್ದಾರೆ ಎನ್ನುವಂತಹ ಒಂದು ಶಂಕೆ ವ್ಯಕ್ತವಾಗ್ತಾ ಇದೆ. ಅಂದರೆ ಆತ್ಮಹತ್ಯೆಗೆ ಅವರು ಪ್ರಯತ್ನ ಮಾಡಿದ್ದಾರೆ, ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎನ್ನುವಂತಹ ಒಂದು ಶಂಕೆ ಅಷ್ಟೇ. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಸ್ಕೂಬಾ ಡೈವಿಂಗ್ ಮಾಡುವಂತಹ ಅನೇಕ ತಂತ್ರಜ್ಞರನ್ನು ಕರೆಸಿ ಸ್ಕೂಬಾ ಡೈವಿಂಗ್ ಮೂಲಕವಾಗಿ ಸಾಕಷ್ಟು ಅವರನ್ನು ಹುಡುಕುವಂತಹ ಒಂದು ಪ್ರಯತ್ನ ನಡೀತಾ ಇದೆ. ಆದರೆ ಆತ್ಮಹತ್ಯೆ ಮಾಡಿಕೊಂಡಿದ್ರೆ ಅವರ ಮೃತದೇಹ ಸಿಗ್ತಾ ಇಲ್ಲ. ಇನ್ನು ಮತ್ತೊಂದೆಡೆ ಆತ್ಮಹತ್ಯೆ ಮಾಡಿಕೊಂಡ್ರ ಅಥವಾ ಬೇರೆ ಇನ್ನೇನಾದರೂ ಆಯಿತಾ, ಯಾರಾದರೂ ಅಪಹರಣ ಏನಾದರೂ ಮಾಡಿದ್ರ, ಮತ್ತೊಂದ ಮಗದೊಂದ, ಅನೇಕ ಪ್ರಶ್ನೆಗಳಿಗೆ ಉತ್ತರನೇ ಸಿಗ್ತಾ ಇಲ್ಲ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಆಡಿಯೋ ಕೂಡ ಸಿಕ್ಕಿತ್ತು. ನನಗೆ ಬ್ಲ್ಯಾಕ್ ಮೇಲ್ ಮಾಡಲಾಗ್ತಾ ಇದೆ ಅನ್ನುವಂತಹ ಒಂದು ಮಾತನ್ನು ಅವರು ಹೇಳಿದರು. ಆದರೆ ಅದರಲ್ಲೂ ಕೂಡ ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದೀನಿ ಅನ್ನುವಂತಹ ಒಂದು ವಿಷಯ ಅವರು ಪ್ರಸ್ತಾಪ ಮಾಡಿಲ್ಲ. ಹೀಗಾಗಿ ಏನಾದರೂ ಮುಮ್ತಾಜ್ ಅಲಿ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಸಿಗ್ತಾ ಇಲ್ಲ. ಸ್ಕೂಬಾ ಡೈವರ್ಗಳು ಇದೀಗ ನಿರಂತರವಾಗಿ ಅವರನ್ನ ಹುಡುಕುವಂತಹ ಒಂದು ಪ್ರಯತ್ನವನ್ನು ಜಾರಿ ಮಾಡ್ತಾ ಇದ್ದಾರೆ. ಇವತ್ತು ಮತ್ತೆ ನದಿಯಲ್ಲಿ ಶೋಧ ಕಾರ್ಯವನ್ನು ಆ ತಂಡಗಳು ಆರಂಭ ಮಾಡಿವೆ. ನದಿಯತ್ತ ಬಂದು ಶೋಧ ಕಾರ್ಯವನ್ನು ಮೊಹಿದ್ದೀನ್ ಬಾವ ಅವರು ಕೂಡ ಇದೀಗ ವೀಕ್ಷಣೆ ಮಾಡ್ತಾ ಇದ್ದಾರೆ. ನೇವಿ ಮುಳುಗು ತಜ್ಞರ ಸಹಾಯವನ್ನು ಕೂಡ ಮೊಹಿದ್ದೀನ್ ಬಾವ ಅವರು ಕೋರಿದ್ದಾರೆ. ಶಾಸಕ ಸತೀಶ್ ಸೈಲ್, ಸಚಿವ ಮಂಕಾಳ ವೈದ್ಯ ಜೊತೆಯಲ್ಲೂ ಕೂಡ ಮೊಹಿದ್ದೀನ್ ಬಾವ ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಡ್ರೋನ್ ಮೂಲಕವೂ ಕಾರ್ಯಾಚರಣೆ ನಡೆಸೋದಕ್ಕೆ ಅಂತ ಮನವಿ ಮಾಡಿಕೊಳ್ತಾ ಇದ್ದಾರೆ. ಆದಷ್ಟು ಬೇಗ ಮುಮ್ತಾಜ್ ಅಲಿ ಅವರ ಮೃತದೇಹ ಒಂದು ವೇಳೆ ಆತ್ಮಹತ್ಯೆ ಮಾಡಿಕೊಂಡಿದ್ರೆ ಹುಡುಕಿ ಕೊಡಬೇಕು ಅಂತ ಮನವಿ ಮಾಡಿಕೊಳ್ತಾ ಇದ್ದಾರೆ.